ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಪ್ರಥಮ ಸಾಧನಾ ಪರೀಕ್ಷೆ ಅಂದರೆ FA1 ಪರೀಕ್ಷೆ ಜುಲೈಯಲ್ಲಿ ಬರ್ತದೆ. ಸೊ ಅದಕ್ಕಾಗಿ 2ನೇ ವಾರ ತೆಗೆದುಕೊಳ್ತಾರೆ. ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ. 2 ಸೆಟ್ ಕ್ವಶನ್ ಪೇಪರ್ನ ನಾವು ನಿಮಗೆ ಕೊಡ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿವರೆಗೆ ನಾನು ಕನ್ನಡ ಮತ್ತು ಹಿಂದಿ 2 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಜೊತೆಗೆ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಹಿತ ಬರ್ತಾ ಇದ್ದಾವೆ. ಅವೆಲ್ಲವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀರಿ. ಓಕೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಇದ್ದಾವೆ. ಅವುಗಳಿಗೂ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸೊ 10th ಸ್ಟ್ಯಾಂಡರ್ಡ್ ಸಮಾಜ ವಿಜ್ಞಾನ FA1 ಪರೀಕ್ಷೆ ಅಂಕಗಳು 20. ಫಸ್ಟ್ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಅಂತ ಇತ್ತು. ಎ ಗೋವಾ, ಬಿ ಸೂರತ್, ಸಿ ಕಲ್ಕತ್ತಾ, ಡಿ ಪಾಂಡಿಚೇರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಂಡಿಚೇರಿ ಅನ್ನೋದು ರೈಟ್ ಇದೆ. ಇನ್ನು ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಅಂತ ಕೇಳಿದ್ದಾರೆ. ಎ ಕಪ್ಪು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಮೆಕ್ಕಲು ಮಣ್ಣು, ಡಿ ಮರುಭೂಮಿ ಮಣ್ಣು. ಸೊ ರೈಟ್ ಆನ್ಸರ್ ಈಸ್ ಉತ್ತರ ಭಾರತದ ಮೈದಾನ ಅದು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 1 ಮಾರ್ಕರ್ದು 3 ಕ್ವಶನ್ಸ್ಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಭಾಳ ಈಸಿಯಾಗಿ ಬರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಈಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆ, ಹಸಿರು ಕ್ರಾಂತಿ ಎಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ ಹಸಿರು ಬೆಳೆಗಳಲ್ಲಾದ ಪ್ರಗತಿಯನ್ನು ನಾವೇನಂತೀವಪ್ಪ ಅಂದ್ರೆ ಹಸಿರು ಕ್ರಾಂತಿ ಅಂತ ಕರೆಯೋದು. ಪ್ರಶ್ನೆ 5, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಆದಿಕವಿ ಪಂಪ ಅನ್ನೋದಿತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಇವು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 8 ಅಂಕಗಳನ್ನು ನೀವು ಗಳಿಸ್ತೀರಿ. ಪ್ರಶ್ನೆ 6, ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಮೀರ್ ಖಾಸಿಮ್ನ ಒಕ್ಕೂಟದ ಸೇನೆಗೆ ಸೋಲಾಗ್ತದೆ. 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಹಸ್ತಾಂತರಿಸ್ತಾನೆ. ಬಂಗಾಳದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆಯೂರ್ತಾರೆ. ಇನ್ನು ಔಧನ ನವಾಬ 50 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ನೀಡಬೇಕಾಯಿತು ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಉತ್ತರ ಭಾರತದ ಮೈದಾನವು ಸಂಚಯನ ಮೈದಾನ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಏಕೆ ಕರೀತಾರೆ? ಇಲ್ಲಿ ಉತ್ತರದ ಮೈದಾನವನ್ನು ಸಂಚಯನ ಮೈದಾನ ಅಂತ ಕರೀಲಿಕ್ಕೆ ಕಾರಣ ಬಹುತೇಕ ಈ ಮೈದಾನ ಸಮತಟ್ಟಾಗಿದೆ ಅಂತ. ಅಂದರೆ ಉತ್ತರ ಭಾರತದ ಮೈದಾನ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರುವುದರಿಂದ ಇದನ್ನು ಸಂಚಯನ ಮೈದಾನ ಅಂತ ಕರೀತಾರೆ. ಪ್ರಶ್ನೆ 8, ಕೃಷಿ ವಲಯ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಕೇಳಿದ್ದಾರೆ. ಇಂದು ಕೃಷಿ ವಲಯ ಭಾಳ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕತ್ತದ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ 1ನೇದು ಏನಪ್ಪ ಅಂದರೆ ಈ ರೈತರಿಗೆ ಸಾವಯವ ಕೃಷಿ ವಿಧಾನಗಳನ್ನು ಬಳಸುವಂತೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕಾಗಿದೆ. ಇನ್ನು ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಜೈವಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳ ಬದಲಾಗಿ ಈ ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಉತ್ತೇಜನವನ್ನು ಕೊಡಬೇಕಾಗಿದೆ. ಓಕೆ, ರೈತರು ಸಾವಯವ ಕೃಷಿ ಮಾಡಬೇಕು, ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನು ಅನ್ವಯಿಸಬೇಕು, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ನಾವೇನು ಮಾಡ್ಬೋದಪ್ಪ ಅಂದ್ರೆ ಪರಿಹಾರಗಳನ್ನು ಪಡಿಬಹುದು ಅಂತ ಹೇಳಿದ್ದಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆಗಾಗಿರುವ ಸಂವಿಧಾನಾತ್ಮಕ ಕ್ರಮಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಸಂವಿಧಾನದ 17ನೇ ಪರಿಚ್ಛೇದ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. 1955 ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗೊಳಿಸಿದೆ. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1976ರಂದು ಜಾರಿಗೆ ಬಂದಿದೆ. ಭಾರತ ಸಂವಿಧಾನ ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ಸಮಾನತೆಯ ಹಕ್ಕನ್ನು ನೀಡಿದೆ ಅಂತಕ್ಕಂಥ ಒಂದಷ್ಟು ಪಾಯಿಂಟ್ಸ್ ಬರೀಬೇಕು. ಜೊತೆಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. 1981ರ ಶಾಸನ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯ ಸರ್ಕಾರಕ್ಕೆ ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಿದೆ. ಎಲ್ಲ ನಾಗರಿಕರಿಗೆ ಸಮಾನವಾದ ಅವಕಾಶ ಒದಗಿಸಲಾಗಿದೆ ಅಂತ ಬರೆದ್ರೂ ಕೂಡ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 3 ಅಂಕದ ಒಂದು ಪ್ರಶ್ನೆ ಇತ್ತು, ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಂತ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಅದ. ಯಾಕೆಂದರೆ ಇದು ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಒಂದು ಆಧಾರದ ಸ್ತಂಭ.
ಆಮೇಲೆ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ. ಸಾರ್ವಜನಿಕ ಆಡಳಿತ ಅನ್ನೋದು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ. ಮತ್ತು ಈ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯಕವಾಗಿ ಸಾರ್ವಜನಿಕ ಆಡಳಿತ ಕೆಲಸ ಮಾಡ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕು, ಬರಿಬೇಕು. ಪ್ರಶ್ನೆ ಪತ್ರಿಕೆ ಲಾಸ್ಟ್ 4 ಅಂಕದ ಪ್ರಶ್ನೆ, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳೇನು ಅಂತ ಕೇಳಿದ್ದಾರೆ. ಬ್ಯಾಂಕ್ಗಳು ಹಲವು ಕಾರ್ಯಗಳನ್ನು ನಿರ್ವಹಿಸ್ತವೆ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀವು ಬರಿಬೇಕಾಗಿತ್ತು ಫ್ರೆಂಡ್ಸ್. ಸೊ ಫಸ್ಟ್ ಏನಿತ್ತಪ್ಪ ಅಂತಂದ್ರೆ ಅದು ಠೇವಣಿಗಳ ಅಂಗೀಕಾರವನ್ನು ಮಾಡ್ತದೆ. ನೆಕ್ಸ್ಟ್ ಮಾಡ್ತಕ್ಕಂಥದ್ದು ಸಾಲಗಳನ್ನು ಕೊಡ್ತದೆ, ಕ್ರೆಡಿಟ್ಗಳ ಸೃಷ್ಟಿಯನ್ನು ಮಾಡ್ತದೆ. ಇವು ಮೂರಕ್ಕೂ ನಾವೇನಂತೀವಿ, ಪ್ರಾಥಮಿಕ ಕಾರ್ಯಗಳು ಅಥವಾ ಮುಖ್ಯ ಕಾರ್ಯಗಳು ಅಂತ ಕರಿತೀವಿ. ಇನ್ನು ಈ ಬ್ಯಾಂಕ್ಗಳು ನಿರ್ವಹಿಸ್ತಕ್ಕಂಥ ದ್ವಿತೀಯ ಅಥವಾ ಸಾಮಾನ್ಯ ಕಾರ್ಯಗಳಂದ್ರೆ ಹಣದ ವರ್ಗಾವಣೆ ಮಾಡ್ತದೆ, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡ್ತದೆ, ವ್ಯವಹಾರ ನಿರ್ವಹಣೆ ಮಾಡ್ತದೆ, ಸಾಲಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು SSLC ಸಮಾಜ ವಿಜ್ಞಾನದಲ್ಲಿ ನಾವು 20 ಅಂಕಗಳಿಗಾಗಿ ಒಂದು FA1 ಪರೀಕ್ಷೆ ಮೊದಲ ಸೆಟ್ನ ಪ್ರಶ್ನೆ ಪತ್ರಿಕೆ ಹಾಕಿದ್ದೀವಿ. ಇನ್ನೂ ಒಂದು ಸೆಟ್ ಪ್ರಶ್ನೆ ಪತ್ರಿಕೆ ಬರ್ತದೆ ನಿಮಗೆ, ಓಕೆನಾ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀವಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ನೀವು ಬಂದು ಜಾಯ್ನ್ ಆಗಿದ್ದರೆ ಖಂಡಿತವಾಗಿ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೀವೇನು ಮಾಡ್ತೀರಿ, ಫಸ್ಟಾಗಿ ವಿಡಿಯೋಗಳನ್ನು ನೋಡ್ತೀರಿ ಮತ್ತು ನಿಮಗೆ ಭಾಳ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಸಿಗ್ತೀನಿ ಇನ್ನೊಂದು ಸೆಟ್ನ ಕ್ವಶನ್ ಪೇಪರ್ನೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.